ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. WPL ಸೀಸನ್ 4 ಅಲ್ಲಿ ಸತತ 5 ಪಂದ್ಯಗಳನ್ನು ಗೆಲ್ಲುವ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಪ್ಲೇ ಆಫ್ಗೆ ಲಗ್ಗೇಟಿದೆ. ಆಡಿರುವಂತ 5ಕ್ಕೆ 5 ಪಂದ್ಯಗಳನ್ನು ಗೆದ್ದು ಒಟ್ಟು 10 ಅಂಕಗಳನ್ನು ಪಡೆದಿದೆ. ಈ ಮೂಲಕ ಟಾಪ್ 3 ನಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ. ಇನ್ನು ಒಂದು ಪಂದ್ಯವನ್ನು ಗೆದ್ದರೂ ಕೂಡ ಡೈರೆಕ್ಟ್ ಫೈನಲ್ಗೆ ಪ್ರವೇಶ ಪಡೆಯಲಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ 2025ರ ಕೊನೆಯ ಪಂದ್ಯದಲ್ಲಿ ಜಯ ಸಾಧಿಸಿದ್ದ RCB ಈಗ ಬ್ಯಾಕ್ ಟು ಬ್ಯಾಕ್ 5 ಪಂದ್ಯಗಳಲ್ಲಿ ಗೆಲುವನ್ನು ಕಂಡಿದೆ. ಈ ಮೂಲಕ ಮುಂಬೈ ಇಂಡಿಯನ್ಸ್ ತಂಡದ ದಾಖಲೆಯನ್ನು ಬ್ರೇಕ್ ಮಾಡಿದೆ. ಸತತ 6 ಪಂದ್ಯ ಗೆಲ್ಲುವ ಮೂಲಕ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಇತಿಹಾಸದಲ್ಲಿ ಸತತವಾಗಿ 6 ಪಂದ್ಯಗಳನ್ನು ಗೆದ್ದ ತಂಡ ಎಂಬ ರೆಕಾರ್ಡ್ ಬರೆದಿದೆ. ಕಳೆದ ಆವೃತ್ತಿಯ ಕೊನೆ ಪಂದ್ಯವನ್ನು ಕೂಡ RCB ಗೆದ್ದಿತ್ತು. ಈಗ 5 ಪಂದ್ಯ ಸೇರಿ ಒಟ್ಟು 6 ಪಂದ್ಯಗಳನ್ನು ಸತತವಾಗಿ ಗೆದ್ದಂತಾಗಿದೆ. ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡ ಏಕದಿನ ಸರಣಿಯನ್ನ 1-2 ಅಂತರದಲ್ಲಿ ಸೋಲನ್ನು ಅನುಭವಿಸಿದೆ. ಆ ಬಳಿಕ ಗೌತಮ್ ಗಂಭೀರ್ಗೆ ಟಾಂಗ್ ಕೊಟ್ಟು ಅಜಿಂಕ್ಯ ರಹಾನೆ ಮಾತನಾಡಿದ್ದಾರೆ. ಆಟಗಾರರಿಗೆ ಭದ್ರತೆ ಇಲ್ಲ. ಪ್ಲೇಯಿಂಗ್ 11ನಲ್ಲಿ ಪದೇ ಪದೇ ಆಟಗಾರರನ್ನ ಬದಲಾವಣೆ ಮಾಡಿದರ ಪರಿಣಾಮ ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿಯನ್ನ ಕಳ್ಕೊಂಡಿದೆ ಎಂದಿದ್ದಾರೆ. ಏಕದಿನ ಮಾದರಿಯಲ್ಲಿ ವಿರಾಟ್ ಕೊಹ್ಲಿ ಆಟವನ್ನ ಮೆಚ್ಚಿಕೊಂಡಿರುವಂತಹ ಸುನಿಲ್ ಗವಾಸ್ಕರ್ ಯುವ ಆಟಗಾರರು ಮಾಜಿ ನಾಯಕನ ಆಟವನ್ನ ನೋಡಿ ಕಲಿಯಬೇಕು ಎಂದು ಸಲಹೆ ನೀಡಿದ್ದಾರೆ. ಬಹಳಷ್ಟು ಬ್ಯಾಟರ್ಗಳು ಹಾಗೆ ಬೌಲರ್ಗಳು ಅವರನ್ನ ನಾವು ಹೇಗೆ ಅರ್ಥ ಮಾಡಿಕೊಳ್ತೇವೋ ಅದಕ್ಕೆ ತಕ್ಕಂತೆ ಬದುಕಬೇಕು ಅನ್ಕೊಳ್ತಾರೆ. ಆದರೆ ವಿರಾಟ್ ಹಾಗಲ್ಲ. ಅವರು ಕೈಯಲ್ಲಿರುವಂತಹ ಕೆಲಸಕ್ಕೆ ಬದ್ಧರಾಗಿದ್ದಾರೆ. ಹಾಗೆ ಆ ಕೆಲಸ ರನ್ ಗಳಿಸುವುದು ಎಂದಿದ್ದಾರೆ. ಏಕದಿನ ಪಂದ್ಯದ ಬಳಿಕ ವಿರಾಟ್ ಕೊಹ್ಲಿ ಮಾಡಿದ ಕೆಲಸ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿರಾಟ್ ಕೊಹ್ಲಿ ತಮ್ಮ ಜೆರ್ಸಿಯನ್ನ ಡ್ಯಾರಿಲ್ ಮಿಚೆಲ್ ಅವರಿಗೆ ಉಡುಗೊರೆಯಾಗಿ ನೀಡಿದ್ದಾರೆ. ಜೆರ್ಸಿ ಮೇಲೆ ವಿಶೇಷ ಸಂದೇಶವನ್ನ ಬರೆದು ಅದರ ಮೇಲೆ ಆಟೋಗ್ರಾಫ್ ಹಾಕಿದ್ದಾರೆ. ಈ ಮೂಲಕ ವಿರಾಟ್ ಕೊಹ್ಲಿ ದೊಡ್ಡತನ ತೋರಿಸಿದ್ದಾರೆ. ವಿರಾಟ್ ಕೊಹ್ಲಿ ಭರ್ಜರಿ ಫಾರ್ಮ್ನಲ್ಲಿದ್ದು 2027ರ ವಿಶ್ವಕಪ್ನಲ್ಲಿ ಆಡುವಂತ ಸಾಧ್ಯತೆ ಜಾಸ್ತಿ ಇದೆ. ಆದರೆ ರೋಹಿತ್ ಶರ್ಮಾ ಅವರ ಸ್ಥಾನ ಮುಂಬರುವ ಸರಣಿಗಳ ಪ್ರದರ್ಶನದ ಮೇಲೆ ಡಿಪೆಂಡ್ ಆಗುತ್ತೆ. ಕಳೆದ 15 ಪಂದ್ಯಗಳಲ್ಲಿ 1 ಶತಕ ಮಾತ್ರ ದಾಖಲಾಗಿದ್ದು ರೋಹಿತ್ ಶರ್ಮಾ ವಿಶ್ವಕಪ್ವರೆಗೂ ಕೂಡ ತಂಡದಲ್ಲಿ ಮುಂದುವರಿಯುವ ಬಗ್ಗೆ ಪ್ರಶ್ನೆಗಳು ಎದುರಾಗಿವೆ. ICC T20 ವಿಶ್ವಕಪ್ 2026ರಲ್ಲಿ ವರುಣ್ ಚಕ್ರವರ್ತಿ ಸ್ಪೆಷಲಿಸ್ಟ್ ಸ್ಪಿನ್ನರ್ ಆಗಿ ಮೈದಾನಕ್ಕಿಳಿಯುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ವರುಣ್ಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಕ್ಕಿದ್ರೆ ಕುಲ್ದೀಪ್ ಯಾದವ್ ನಿರಾಸೆ ಅನುಭವಿಸಬೇಕಾಗುತ್ತೆ. ಒಂದ್ ವೇಳೆ ಹೆಚ್ಚುವರಿ ಸ್ಪಿನ್ನರ್ ಅನ್ನ ಆಡಿಸೋಕೆ ಬಯಸಿದ್ರೆ ಮಾತ್ರ ಕುಲ್ದೀಪ್ ಯಾದವ್ ಅವಕಾಶ ಪಡಿತಾರೆ. ಹಾಗೇನಾದ್ರೂ ಆದ್ರೆ ಹರ್ಷಿತ್ ರಾಣಾ ಬೆಂಚ್ಗೆ ಸೀಮಿತವಾಗಬೇಕಾಗುತ್ತೆ. ಇನ್ನು ರಿಂಕು ಸಿಂಗ್ ಆಡಬೇಕು ಅಂದ್ರೆ ಶಿವಮ್ ದುಬೆ ಹೊರಗುಳಿಬೇಕಾಗುತ್ತೆ. ನ್ಯೂಜಿಲೆಂಡ್ ವಿರುದ್ಧದ ಏಕದಿನ ಸರಣಿ ಸೋಲಿನ ಮೂಲಕ ಟೀಂ ಇಂಡಿಯಾ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರ ವೃತ್ತಿ ಜೀವನ ಮುಗೀತಾ ಎನ್ನುವಂತಹ ಪ್ರಶ್ನೆ ಹುಟ್ಟುಕೊಂಡಿದೆ. ಜಡೇಜಾ ಅವರಿಗಾಗಿ ಅಕ್ಷರ್ ಪಟೇಲ್ ಅವರನ್ನ ಏಕದಿನ ತಂಡದಿಂದ ಕೈಬಿಡಲಾಗಿತ್ತು. ಆದರೆ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ವಿರುದ್ಧದ ಒಟ್ಟು 6 ಏಕದಿನ ಪಂದ್ಯಗಳಲ್ಲಿ ಜಡೇಜಾ ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಕಳಪೆ ಪ್ರದರ್ಶನ ನೀಡಿದ್ದಾರೆ. ಹೀಗಾಗಿ ಟೀಂ ಇಂಡಿಯಾದಿಂದ ಗೇಟ್ ಪಾಸ್ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ತನ್ನ ಪಂದ್ಯಗಳನ್ನು ಸ್ಥಳಾಂತರ ಮಾಡುವಂತೆ ICCಗೆ ಮನವಿ ಮಾಡಿದೆ. ICC ಈ ಮನವಿಯನ್ನ ತಿರಸ್ಕರಿಸಿದ್ರು ಕೂಡ BCB ತನ್ನ ನಿಲುವನ್ನ ಬದಲಿಸಿದ್ದ. ಇದೀಗ ಐರ್ಲೆಂಡ್ ತಂಡದ ಗ್ರೂಪ್ ಬದಲಿಸಿ ಪಂದ್ಯವಾಡೋಕೆ ಅವಕಾಶ ಮಾಡಿಕೊಡುವಂತೆ ಬಾಂಗ್ಲಾದೇಶ ಕ್ರಿಕೆಟ್ ಮಂಡಳಿ ಹೊಸ ಬೇಡಿಕೆಯನ್ನಿಟ್ಟಿದೆ. ಅಂಡರ್ 19 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ತಂಡದ ಯುವ ಆಟಗಾರ ಅಹ್ಮದ್ ಹುಸೇನ್ ಹಿಡಿದಂತ ಕ್ಯಾಚ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸ್ಕಾಟ್ಲೆಂಡ್ ಬ್ಯಾಟ್ಸ್ಮನ್ ಮನು ಸಾರಸ್ವತ್ ಬಾರಿಸಿದಂತಹ ಚೆಂಡು ಗಾಳಿಯಲ್ಲಿ ಥರ್ಡ್ ಮ್ಯಾನ್ ಕಡೆಗೆ ಹಾರಿತ್ತು. ಈ ವೇಳೆ ಶಾರ್ಟ್ ಥರ್ಡ್ ಮ್ಯಾನ್ ಸ್ಥಾನದಲ್ಲಿ ಫೀಲ್ಡಿಂಗ್ ನಲ್ಲಿದ್ದಂತ ಅಹ್ಮದ್ ಹಿಂದಕ್ಕೆ ಓಡಿ ಹೋಗಿ ಅದ್ಭುತವಾದಂತಹ ಡೈವಿಂಗ್ ಅನ್ನ ಮಾಡೋ ಮೂಲಕ ಕ್ಯಾಚ್ ಹಿಡಿದಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ನ ಸುದ್ದಿಗಳು. ನಮಸ್ಕಾರ.